ನಮಸ್ಕಾರ ಪ್ರಿಯ ಭಕ್ತರೆ, ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ನೀವು ವೃಷಭ ರಾಶಿಯವರು ಎಂದರೆ ಶಾಂತ, ಸ್ಥಿರ, ಸಹನಶೀಲ ಮತ್ತು ಧೈರ್ಯಶಾಲಿ ವ್ಯಕ್ತಿತ್ವ ಹೊಂದಿದ್ದೀರಿ. ಆದರೆ 2025ರ ಈ ಸೂರ್ಯಗ್ರಹಣ ನಿಮ್ಮ ಜೀವನದಲ್ಲಿ ಬಹಳ ಮಹತ್ವಪೂರ್ಣ ಪರಿಣಾಮಗಳನ್ನು ತರಲಿದೆ. ಗ್ರಹಣವು ತಾತ್ಕಾಲಿಕ ಬೆಳಕಿನ ಅಡಚಣೆಯೊಂದಿಗೆ ಕೆಲವೊಮ್ಮೆ ಮನಸ್ಸಿನ ಒಳಗಿನ ಅಸಮಾಧಾನವನ್ನು ಹೊರತೆಗೆದು ತೋರಿಸುತ್ತದೆ. ಈ ಸಂದರ್ಭದಲ್ಲಿ ನೀವು ನಿಮ್ಮ ಜೀವನದ ಹಲವು ಕ್ಷೇತ್ರಗಳನ್ನು ಮೌಲ್ಯಮಾಪನ ಮಾಡಬೇಕಾಗುತ್ತದೆ. ಆರೋಗ್ಯ, ಹಣಕಾಸು, ಉದ್ಯೋಗ, ಸಂಬಂಧಗಳು, ಆತ್ಮವಿಕಾಸ, ಧ್ಯಾನ ಎಲ್ಲಿಗೆ ಪ್ರಭಾವ ಬೀರುತ್ತದೆ. ಗ್ರಹಣದ ವೈಜ್ಞಾನಿಕ ದೃಷ್ಟಿಕೋನ. ಸೂರ್ಯಗ್ರಹಣವು ಭೌತಶಾಸ್ತ್ರದ ದೃಷ್ಟಿಯಿಂದ ಚಂದ್ರಮ ಭೂಮಿಯ ಮಧ್ಯಭಾಗದಲ್ಲಿ ಸೂರ್ಯನ ಬೆಳಕನ್ನು ತಾತ್ಕಾಲಿಕವಾಗಿ ಮುಚ್ಚುವ ಘಟನೆ. ಆದರೆ ವೈಯಕ್ತಿಕ ಜ್ಯೋತಿಷ್ಯದಲ್ಲಿ ಇದು ಆತ್ಮಬಲ, ಧೈರ್ಯ ಮತ್ತು ಜೀವನದ ಮಾರ್ಗದಲ್ಲಿ ತಾತ್ಕಾಲಿಕ ಅಡಚಣೆಗಳ ಸಂಕೇತ. ವೃಷಭ ರಾಶಿಯವರು ಶುಕ್ರ ಗ್ರಹದ ಆಧಿಪತ್ಯದಲ್ಲಿದ್ದಾರೆ. ಶುಕ್ರವು ಸೌಂದರ್ಯ, ಪ್ರೀತಿ, ಹಣಕಾಸು, ಶಾಂತಿ ಆಲ್ ಇಂಡಿಕೇಟರ್ಸ್ ಆಫ್ ಸ್ಟೆಬಿಲಿಟಿ ಪ್ರತಿನಿಧಿಸುತ್ತದೆ. ಈ ಗ್ರಹಣದ ದಿನ ಶುಕ್ರನ ಈ ಗುಣಗಳಲ್ಲಿ ತಾತ್ಕಾಲಿಕ ಕುರುಹು ಉಂಟಾಗಬಹುದು. ಹಣಕಾಸಿನಲ್ಲಿ ಅಪ್ರತೀಕ್ಷಿತ ಖರ್ಚುಗಳು ಅಥವಾ ಹಳೆಯ ಬಾಕಿ ಹಣದ ವಾಪಸ್ಸು. ಉದ್ಯೋಗದಲ್ಲಿ ನಿರ್ಣಯ ತೆಗೆದುಕೊಳ್ಳಲು ಸ್ವಲ್ಪ ಸಂಕಷ್ಟ. ಮನಸ್ಸಿನಲ್ಲಿ ಅಸಮಾಧಾನ, ಆತಂಕ. ಸಂಬಂಧಗಳಲ್ಲಿ ಚಿಕ್ಕ ಜಗಳಗಳು, ಮಾತಿನಲ್ಲಿ ಅಸ್ಪಷ್ಟತೆ. ದಿನವಾರು ಪರಿಣಾಮಗಳು. ಬೆಳಿಗ್ಗೆ ತಲೆನೋವು, ಕಣ್ಣು ಮತ್ತು ಗಂಟಲು ಬದಲಾಗುವ ಅನುಭವ. ಸಾತ್ವಿಕ ಲಘು ಆಹಾರ ಸೇವನೆ. ಮಧ್ಯಾಹ್ನ ಮನಸ್ಸಿನ ಗೊಂದಲ, ತೀವ್ರ ಚಿಂತನೆ, ಪ್ರಸ್ತುತ ಕೆಲಸಗಳಿಗೆ ಒತ್ತಡ. ಸಂಜೆ ಕುಟುಂಬದಲ್ಲಿ ಚಿಕ್ಕ ಜಗಳಗಳು, ಮಾತು ಮೃದುವಾಗಿರಲಿ. ರಾತ್ರಿ ಸ್ನಾನ, ಮಂತ್ರಜಪ, ಧ್ಯಾನ ಮನಸ್ಸಿಗೆ ಶಾಂತಿ ತರಲು. ಆರೋಗ್ಯದ ಸಲಹೆಗಳು. ತಲೆ, ಕಣ್ಣು, ಗಂಟಲು ಮತ್ತು ಹೃದಯಕ್ಕೆ ವಿಶೇಷ ಕಾಳಜಿ. ಉಪವಾಸ ಅಥವಾ ಸಾತ್ವಿಕ ಆಹಾರ ಸೇವನೆ. ಯೋಗ ಮತ್ತು ಪ್ರಾಣಾಯಾಮವನ್ನು ದಿನದ ನಿತ್ಯ ರೂಟೀನ್ನಲ್ಲಿ ಸೇರಿಸಿ. ಹಣಕಾಸು ಮತ್ತು ಉದ್ಯೋಗ. ಹೊಸ ಹೂಡಿಕೆ ಅಥವಾ ಹೊಸ ಒಪ್ಪಂದಗಳನ್ನು ಮುಂದಿನ ದಿನಗಳಿಗೆ ಮುಂದೂಡಿ. ಹಳೆಯ ಯೋಜನೆಗಳನ್ನು ಸಂಪೂರ್ಣಗೊಳಿಸಿ. ತುರ್ತು ಖರ್ಚುಗಳು ಕಂಡುಬಂದರೆ ಬುದ್ಧಿವಂತಿಕೆ ಮತ್ತು ನಿಯಮಿತ ಬಜೆಟ್ ಪಾಲಿಸಿ. ಸಂಬಂಧಗಳು. ಕುಟುಂಬ ಮತ್ತು ಪ್ರೀತಿಯ ಸಂಬಂಧಗಳಲ್ಲಿ ಧೈರ್ಯ ಮತ್ತು ಶಾಂತಿಯು ಮುಖ್ಯ. ಮಾತಿನಲ್ಲಿ ಕೋಪ ನಿಯಂತ್ರಿಸಿ. ಚಿಕ್ಕ ವಿಚಾರಗಳಿಗೆ ಮನಸ್ಸು ಹರಿಯಬೇಡಿ. ಆಧ್ಯಾತ್ಮಿಕ ಪರಿಹಾರಗಳು. ಗಾಯತ್ರಿ ಮಂತ್ರ ಜಪ, ಸೂರ್ಯನ ಆರಾಧನೆ, ದೀಪ ಹಚ್ಚಿ ಪ್ರಾರ್ಥನೆ. ದಾನ, ಸೇವಾ ಕಾರ್ಯ, ಅನ್ನ, ಬಟ್ಟೆ ಅಥವಾ ಅಗತ್ಯವಿರುವವರಿಗೆ ನೆರವು. ಮಧ್ಯಮಾವಧಿ ಪ್ರಭಾವಗಳು. ಗ್ರಹಣದ ತಕ್ಷಣದ ದಿನಗಳಲ್ಲಿ ತಾತ್ಕಾಲಿಕ ಪರಿಣಾಮಗಳೇ ಕಾಣಿಸುತ್ತವೆ, ಆದರೆ ನಂತರದ 1ರಿಂದ 3 ತಿಂಗಳಲ್ಲಿ ಕೆಲವು ಮಧ್ಯಮಾವಧಿ ಬದಲಾವಣೆಗಳು ಎದುರಾಗುತ್ತವೆ. ಉದ್ಯೋಗ ಮತ್ತು ವೃತ್ತಿ. ಹೊಸ ಜವಾಬ್ದಾರಿಗಳು, ಪ್ರಸ್ತುತ ಉದ್ಯೋಗದಲ್ಲಿ ಒತ್ತಡ. ಹೊಸ ಯೋಜನೆಗಳ ಕುರಿತು ಚಿಂತೆ, ಆದರೆ ನವೀನ ಕಲಿಕೆಗಳಿಗೆ ಅವಕಾಶ. ಹಣಕಾಸು. ಕೆಲವು ಹಳೆಯ ಬಾಕಿ ಹಣದ ವಾಪಸ್ಸು, ಹೊಸ ಹೂಡಿಕೆಗಳಿಗೆ ತಾಳ್ಮೆ ಅಗತ್ಯ. ಲಾಭ, ನಷ್ಟ ಎರಡೂ ಸಂಭವನೀಯ. ಸಂಬಂಧಗಳು. ಮನಸ್ಸಿನ ಗೊಂದಲ ಕಡಿಮೆಯಾಗಬಹುದು, ಆದರೆ ಸಂವಹನದಲ್ಲಿ ಸಹನಶೀಲತೆ ಅಗತ್ಯ. ಪ್ರೀತಿಯಲ್ಲಿ ಬದಲಾವಣೆಗಳು ಕಾಣಿಸಬಹುದು. ಆರೋಗ್ಯ. ಜಠರ ಸಂಬಂಧಿ ಸಮಸ್ಯೆಗಳು, ಉರಿಯುವಿಕೆ, ನಿದ್ರೆ ವ್ಯತ್ಯಾಸ. ಯೋಗ, ಪ್ರಾಣಾಯಾಮ ಸಹಾಯ ಮಾಡುತ್ತದೆ. ಮಾನಸಿಕ ಬೆಳವಣಿಗೆ. ಆತ್ಮಪರಿಶೀಲನೆ, ಧ್ಯಾನ, ಧಾರ್ಮಿಕ ಆಸಕ್ತಿ ಹೆಚ್ಚುತ್ತದೆ. ದೀರ್ಘಾವಧಿ ಪ್ರಭಾವಗಳು. ವೃತ್ತಿ, ಉದ್ಯೋಗ. ನೂತನ ಯೋಜನೆಗಳು ಫಲಿಸಬಹುದು, ಆದರೆ ನಿರ್ಧಾರದಲ್ಲಿ ಶಾಂತಿ ಮತ್ತು ವಿವೇಕ ಅಗತ್ಯ. ಹಣಕಾಸು. ಬಂಡವಾಳದ ಬದಲಾವಣೆಗಳು, ಬುದ್ಧಿವಂತಿಕೆಯ ಹೂಡಿಕೆ ಸುರಕ್ಷಿತ. ಸಂಬಂಧಗಳು. ಹಳೆಯ ಸಂಬಂಧಗಳು ಬಲವಾಗಬಹುದು, ಹೊಸ ಸಂಬಂಧಗಳಲ್ಲಿ ಶ್ರದ್ಧೆ ಮತ್ತು ಮನಸ್ಥಿತಿ ಮುಖ್ಯ. ಆಧ್ಯಾತ್ಮ, ಧ್ಯಾನ, ಮಂತ್ರಜಪ, ಪವಿತ್ರ ಕಾರ್ಯಗಳಲ್ಲಿ ಆಸಕ್ತಿ. ಮನಸ್ಸಿನ ಶಾಂತಿ ಮತ್ತು ಆತ್ಮವಿಕಾಸ. ಆರ್ಥಿಕ, ಹಣಕಾಸು ಸಲಹೆಗಳು. ವೃಷಭ ರಾಶಿಯವರಿಗೆ ಈ ಸೂರ್ಯಗ್ರಹಣವು ಹಣಕಾಸಿನ ವಿಷಯದಲ್ಲಿ ತಾತ್ಕಾಲಿಕ ಅಡಚಣೆ ತರಬಹುದು. ಹಳೆಯ ಬಾಕಿ ಹಣದ ವಾಪಸ್ಸು ಅಥವಾ ತುರ್ತು ಖರ್ಚುಗಳು ಸಂಭವಿಸಬಹುದು. ಈ ಸಮಯದಲ್ಲಿ ಹೊಸ ಹೂಡಿಕೆಗಳನ್ನು ತುರ್ತು ಕ್ರಮವಾಗಿ ಆರಂಭಿಸಬೇಡಿ. ಬುದ್ಧಿವಂತಿಕೆಯ ಹೂಡಿಕೆ. ಚಿನ್ನ, ಹಣದ ನಕ್ಷತ್ರ ಅಥವಾ ಭದ್ರತೆಯ ಹೂಡಿಕೆಗಳನ್ನು ಮುಂದಿನ ದಿನಗಳಲ್ಲಿ ಗಮನಿಸಿ. ಸಾಲ ಅಥವಾ ಹಣಕಾಸು ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಉದ್ಯೋಗ, ವೃತ್ತಿ. ಈ ಗ್ರಹಣವು ವೃತ್ತಿ ಜೀವನದಲ್ಲಿ ಹೊಸ ಜವಾಬ್ದಾರಿಗಳನ್ನು ತರಬಹುದು. ಹಳೆಯ ಯೋಜನೆಗಳು ಸಂಪೂರ್ಣಗೊಳ್ಳಲು ಉತ್ತಮ ಸಮಯ, ಆದರೆ ಹೊಸ ಒಪ್ಪಂದ ಅಥವಾ ಉದ್ಯೋಗ ಬದಲಾವಣೆಗಳು ತಾತ್ಕಾಲಿಕವಾಗಿ ತೊಂದರೆ ತರಬಹುದು. ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಶಾಂತ ಮನಸ್ಸಿನಿಂದ ಪರಿಷ್ಕಾರ ಮಾಡಿ. ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಮತ್ತು ಸಂವಹನದಲ್ಲಿ ಸಹನಶೀಲತೆ ಅಗತ್ಯ.
ಪ್ರೇಮ, ಕುಟುಂಬ ಸಂಬಂಧಗಳು. ವೃಷಭ ರಾಶಿಯವರು ಪ್ರೀತಿಯ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಭದ್ರತೆಯನ್ನು ಮೌಲ್ಯಮಾಪನ ಮಾಡುವವರು. ಗ್ರಹಣದ ಸಮಯದಲ್ಲಿ ಕೆಲವು ಚಿಕ್ಕ ಜಗಳಗಳು ಅಥವಾ ಅಸಮಾಧಾನ ಉಂಟಾಗಬಹುದು. ಮಾತಿನಲ್ಲಿ ಮೃದುವಾಗಿರಿ, ಮನಸ್ಸು ಶಾಂತವಾಗಿರಲಿ. ಕುಟುಂಬದ ಹಿರಿಯರ ಸಲಹೆಯನ್ನು ಸ್ವೀಕರಿಸುವುದು ಉತ್ತಮ. ಪ್ರೇಮ ಸಂಬಂಧಗಳಲ್ಲಿ ಸಹನಶೀಲತೆ, ವಿಶ್ಲೇಷಣೆ ಮತ್ತು ಸಂವಹನ ಮುಖ್ಯ. ಆರೋಗ್ಯ, ಆತ್ಮವಿಕಾಸ. ತಲೆ, ಕಣ್ಣು, ಗಂಟಲು, ಹೃದಯಕ್ಕೆ ವಿಶೇಷ ಕಾಳಜಿ. ಯೋಗ, ಪ್ರಾಣಾಯಾಮ, ಧ್ಯಾನ, ಸಾತ್ವಿಕ ಆಹಾರ ಸೇವನೆ, ದಿನನಿತ್ಯ ಚಟುವಟಿಕೆ ನಿಯಮಿತ. ಗ್ರಹಣದ ದಿನಗಳಲ್ಲಿ ಉಪವಾಸ, ಧಾರ್ಮಿಕ ಚಟುವಟಿಕೆ, ಮಂತ್ರಜಪ. ಗ್ರಹಣದ ದಿನಗಳಲ್ಲಿ ವಿಶೇಷ ಕ್ರಮಗಳು: ಬೆಳಿಗ್ಗೆ ಸೂರ್ಯನ ಕಿರಣಗಳಿಗೆ ಮನಸ್ಸನ್ನು ಅರ್ಪಿಸಿ ಪ್ರಾರ್ಥನೆ, ಪುಣ್ಯ ನದಿಯಲ್ಲಿ ಸ್ನಾನ ಅಥವಾ ದೀಪ ಹಚ್ಚಿ ಪೂಜೆ, ಅಗತ್ಯವಿದ್ದವರಿಗೆ ದಾನ, ಸೇವಾ ಕಾರ್ಯ, ಗಾಯತ್ರಿ ಮಂತ್ರ ಅಥವಾ ಸೂರ್ಯನ ಮಂತ್ರಗಳ ಜಪ. ಧಾರ್ಮಿಕ, ಆಧ್ಯಾತ್ಮಿಕ ಪರಿಹಾರಗಳು: ಗಾಯತ್ರಿ ಮಂತ್ರ ಮನಸ್ಸಿಗೆ ಶಾಂತಿ, ಆತ್ಮಬಲ. ಸೂರ್ಯನ ಆರಾಧನೆ ಧೈರ್ಯ, ಶಕ್ತಿ, ಆತ್ಮವಿಶ್ವಾಸ. ದಾನ ಭಕ್ತಿಗೆ ಅನುಕೂಲ, ಕಷ್ಟ ನಿವಾರಣೆ. ಗ್ರಹಣದ ದಿನಗಳ ಹಣಕಾಸಿನಲ್ಲಿ ಬುದ್ಧಿವಂತಿಕೆ, ಹಳೆಯ ಬಾಕಿ ಹಣದ ವಾಪಸ್ಸು ಮತ್ತು ತುರ್ತು ಖರ್ಚುಗಳ ನಿರ್ವಹಣೆ. ಉದ್ಯೋಗದಲ್ಲಿ ನಿರ್ಧಾರ, ಶಾಂತ ಮನಸ್ಸಿನಿಂದ ಹೊಸ ಯೋಜನೆಗಳಿಗೆ ತಾಳ್ಮೆ. ಪ್ರೇಮ, ಕುಟುಂಬ ಸಂಬಂಧಗಳಲ್ಲಿ ಸಹನಶೀಲತೆ, ಶ್ರದ್ಧೆ ಮತ್ತು ಮಾತಿನ ಮೃದುತ್ವ. ಆರೋಗ್ಯದ ದೃಷ್ಟಿಯಿಂದ ಯೋಗ, ಪ್ರಾಣಾಯಾಮ, ಸಾತ್ವಿಕ ಆಹಾರ ಮತ್ತು ನಿತ್ಯ ವ್ಯಾಯಾಮ. ದೀರ್ಘಾವಧಿ ಮಾರ್ಗದರ್ಶನ: ಗ್ರಹಣದ ನಂತರ ಹೊಸ ಆತ್ಮವಿಶ್ವಾಸ, ಚೈತನ್ಯ ಮತ್ತು ಉದಾತ್ತ ಶಕ್ತಿ ಜೀವನದಲ್ಲಿ ಬೆಳಕಿನ ದಾರಿಯಂತೆ ಮೂಡುತ್ತದೆ. ಧ್ಯಾನ, ಮಂತ್ರಜಪ ಮತ್ತು ಧಾರ್ಮಿಕ ಚಟುವಟಿಕೆಗಳು ನಿಮ್ಮ ಆತ್ಮಬಲವನ್ನು ಬಲಪಡಿಸುತ್ತವೆ. ಹಣಕಾಸು, ಉದ್ಯೋಗ, ಸಂಬಂಧ, ಆರೋಗ್ಯ, ಆಲ್ ಕ್ಷೇತ್ರಗಳಲ್ಲಿ ಸಮತೋಲನ ತರುವ ಮೂಲಕ ಶಾಶ್ವತ ಸುಧಾರಣೆ. ಸಮಾಪ್ತಿ: ವೃಷಭ ರಾಶಿಯವರು ಈ ಸೂರ್ಯಗ್ರಹಣವನ್ನು ಆತ್ಮಪರಿಶೀಲನೆ, ಶಾಂತಿ ಮತ್ತು ನವಚೈತನ್ಯ ತರಲು ಉಪಯೋಗಿಸಿದರೆ ತಾತ್ಕಾಲಿಕ ಅಡಚಣೆಗಳು ಬೇಗ ಸರಿಹೋಗುತ್ತವೆ. ನಿಮ್ಮ ಜೀವನದಲ್ಲಿ ಹೊಸ ದಾರಿ, ಬೆಳಕು, ಸಂತೋಷ ಮತ್ತು ದೈವಿಕ ಆಶೀರ್ವಾದವೂ ಮೂಡುತ್ತದೆ. ಗ್ರಹಣದ ದಿನದ ಪೂಜೆ, ಉಪವಾಸ, ಮಂತ್ರಜಪ ಮತ್ತು ಧ್ಯಾನ ನಿಮ್ಮ ಮನಸ್ಸು, ದೇಹ ಮತ್ತು ಆತ್ಮಕ್ಕೆ ಶಕ್ತಿ ನೀಡುತ್ತದೆ. ನೀವು ಬುದ್ಧಿವಂತಿಕೆ, ಧೈರ್ಯ, ಸಹನೆ, ಶಾಂತಿ, ಆಲ್ ಗುಣಗಳನ್ನು ಪಾಲಿಸಬೇಕು. ಅಂದರೆ ಈ ಸೂರ್ಯಗ್ರಹಣವು ನಿಮ್ಮ ಜೀವನದಲ್ಲಿ ಹೊಸ ಪ್ರೇರಣೆಯಾಗಿ, ಸಕಾರಾತ್ಮಕ ಬದಲಾವಣೆಯಾಗಿ ಆಗುತ್ತದೆ.